Jai Shri Ram. Myself, Tirumaleshwara Prashant, Department of History, Sri Rama PU College, Kaladka. Students, last class we people studied about Samudragupta. Today's class we have discussing about Guptas, especially Chandragupta II, Fahian, and the golden age of Indian history. ವಿದ್ಯಾರ್ಥಿಗಳೇ, ಮೊನ್ನೆ ಕ್ಲಾಸಲ್ಲಿ ನಾವು ಗುಪ್ತರ ಕಾಲಘಟ್ಟದ ಶ್ರೇಷ್ಠ ದೊರೆಯಾದ ಸಮುದ್ರಗುಪ್ತನ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇಂದಿನ ಕ್ಲಾಸ್ನಲ್ಲಿ ನಾವು ಎರಡನೇ ಚಂದ್ರಗುಪ್ತ, ಗುಪ್ತರ ಕಾಲಘಟ್ಟವನ್ನು ಸುವರ್ಣಯುಗ ಎಂದು, ಫಾಹಿಯಾನನ ವಿಚಾರಗಳನ್ನು ಅಧ್ಯಯನ ಮಾಡುವ. ದ ಫಸ್ಟ್ ಪಾಯಿಂಟ್ ಈಸ್, our first topic is Chandragupta II. The notable achievement of Chandragupta was that he defeated the Shaka ruler Rudrasena. ಎರಡನೇ ಚಂದ್ರಗುಪ್ತನ ಶ್ರೇಷ್ಠ ಸಾಧನೆ ಏನು ಅಂತ ಹೇಳಿದ್ರೆ, ಶಕ ದೊರೆಯಾದ ರುದ್ರದೇವನನ್ನು ಸೋಲಿಸಿದ್ದು ಅಥವಾ ರುದ್ರಸೇನನನ್ನು ಸೋಲಿಸಿದ್ದು. He strengthened his empire by matrimonial alliance with Nagas and Vakatakas. ವಕಟಕಾಸ್ ಮತ್ತು ನಾಗ ಸಾಮ್ರಾಜ್ಯದೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸುತ್ತಾನೆ. He was also known as ವಿಕ್ರಮಾದಿತ್ಯ. ಇವರನ್ನು ವಿಕ್ರಮಾದಿತ್ಯ ಅಂತ ಹೇಳಿ ಕೂಡ ಕರೀತಾರೆ. 9 great scholars or ನವರತ್ನಾಸ್ adored his court. ಇವರ ಆಸ್ಥಾನದಲ್ಲಿ ನವರತ್ನಗಳು ಎನ್ನುವ ಕವಿಗಳು ಇದ್ದರು. ಉಜ್ಜೈನ್ became the second capital during his empire. ಇವರ ಸಾಮ್ರಾಜ್ಯದ ಎರಡನೇ ರಾಜಧಾನಿ ಉಜ್ಜೈನ್ ಆಗಿತ್ತು. ನೆಕ್ಸ್ಟ್ ಟಾಪಿಕ್ ಈಸ್ ಫಾಹಿಯಾನ್ಸ್ ವಿಸಿಟ್. ಮುಂದಿನ ಪಾಯಿಂಟ್ ನಾವು ನೋಡೋದಾದ್ರೆ ಅಥವಾ ಮುಂದಿನ ವಿಷಯವನ್ನು ನಾವು ನೋಡೋದಾದ್ರೆ ಫಾಹಿಯಾನನ ಭೇಟಿ. Fahiana was a Chinese traveler. He visited India during the reign of Chandragupta II. ಫಾಹಿಯಾನ ಒಬ್ಬ ಚೀನಾದ ಯಾತ್ರಿಕ. ಎರಡನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಭಾರತಕ್ಕೆ ಬಂದಿದ್ದ. He came to India to study Buddhism in the land of its birth. ಬೌದ್ಧ ಧರ್ಮಕ್ಕೆ ಆಧಾರ, ಬೌದ್ಧ ಧರ್ಮಕ್ಕೆ ಆಶ್ರಯವನ್ನು ಅಥವಾ ಬೌದ್ಧ ಧರ್ಮದ ಹುಟ್ಟು ಭೂಮಿಯಾದ ಭಾರತಕ್ಕೆ ಅದರ ಅಧ್ಯಯನಕ್ಕೋಸ್ಕರ ಅಥವಾ ಬೌದ್ಧ ಧರ್ಮದ ಅಧ್ಯಯನಕ್ಕೋಸ್ಕರ ಭಾರತಕ್ಕೆ ಫಾಹಿಯಾನ ಭೇಟಿ ಕೊಟ್ಟಿದ್ದ ಎಂದು ಇತಿಹಾಸಕಾರರು ಹೇಳುತ್ತಾರೆ. He was recorded his observation in his book Gokoki. He has recorded his observation in his book Gokoki. ಫಾಹಿಯಾನ ತಾನು ಕಂಡ ಸತ್ಯವನ್ನು ಗೋಕೋಕಿ ಎನ್ನುವ ಕೃತಿಯಲ್ಲಿ ದಾಖಲಿಸುತ್ತಾನೆ. The book throws light on religious, economic and social conditions of those times. ಈ ಕೃತಿ ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ನೆಕ್ಸ್ಟ್ ಟಾಪಿಕ್ ಈಸ್ ಗೋಲ್ಡನ್ ಏಜ್, ಸುವರ್ಣ ಯುಗ. The Gupta period has a unique position in the history of India due to the all-round development in this age. ಗುಪ್ತರ ಕಾಲಘಟ್ಟವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಅಥವಾ ವಿಶಿಷ್ಟ ಸಾಮ್ರಾಜ್ಯ ಎಂದು ಕರೆಯುತ್ತಾರೆ. ಏಕೆಂದರೆ ಎಲ್ಲ ಕ್ಷೇತ್ರದಲ್ಲೂ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ. The European
Writers have compared it with the age of Pericles of Greece, Augustus Caesar of Rome, and Queen Elizabeth of England. ಯುರೋಪಿನ ಇತಿಹಾಸಕಾರರು ಗುಪ್ತರ ಕಾಲಘಟ್ಟವನ್ನು ಗ್ರೀಸಿನ ಪೆರಿಕ್ಲಿಸ್ ನ ಆಳ್ವಿಕೆಗೆ, ರೋಮ್ನ ಅಗಸ್ಟಸ್ ಸೀಸರ್ನ ಆಳ್ವಿಕೆಗೆ, ಇಂಗ್ಲೆಂಡಿನ ಕ್ವೀನ್ ಎಲಿಜಬೆತ್ನ ಆಳ್ವಿಕೆಗೆ ಹೋಲಿಕೆ ಮಾಡುತ್ತಾರೆ. Next, first point is revival of Hinduism. Why Gupta age is called golden age in the history of India? ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲಘಟ್ಟವನ್ನು ಸುವರ್ಣಾಕ್ಷರದಲ್ಲಿ ಯಾಕೆ ಬರೆದಿಡಲಾಗುತ್ತದೆ ಎಂಬುದಕ್ಕೆ ಈ ಕೆಳಗಿನ ಪಾಯಿಂಟ್ ಅನ್ನು ನಾವು ನೋಡ್ತಾ ಹೋಗಬಹುದು. ಫಸ್ಟ್ ಒನ್, ರಿವೈವಲ್ ಆಫ್ ಹಿಂದೂಯಿಸಂ, ಹಿಂದೂ ಧರ್ಮದ ಪುನರುತ್ಥಾನ. Revival of Hinduism is one of the outstanding features of the Gupta age. The Gupta emperors were the followers of Hinduism. ಗುಪ್ತರ ಕಾಲಘಟ್ಟದ ಅತ್ಯುನ್ನತವಾದ ಲಕ್ಷಣವೇನೆಂದರೆ ಹಿಂದೂ ಧರ್ಮದ ಪುನರುತ್ಥಾನ. ಗುಪ್ತರ ಎಲ್ಲ ದೊರೆಗಳು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. The Hindu religion received great encouragement. It became the state religion of Guptas. ಹಿಂದೂ ಧರ್ಮ ಗುಪ್ತರ ರಾಜ್ಯ ಧರ್ಮವಾಗಿತ್ತು. ಅಷ್ಟೇ ಅಲ್ಲದೆ ಹಿಂದೂ ಧರ್ಮ ಶ್ರೇಷ್ಠವಾದ ಪ್ರೋತ್ಸಾಹವನ್ನು ಕಂಡಿತ್ತು. The worship of Vishnu, Shiva and Durga became very popular. The Gupta rulers performed Vedic rituals and sacrifices. ಗುಪ್ತ ರಾಜರುಗಳು ವಿಷ್ಣು, ಶಿವ, ದುರ್ಗಾ ದೇವರನ್ನು ಆರಾಧನೆ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಹಿಂದೂ ಧರ್ಮದ ಯಜ್ಞ ಯಾಗಾದಿಗಳನ್ನು ಕೂಡ ಅತ್ಯಂತ ವೈಭೋಗದಿಂದ ಮಾಡಲಾಗುತ್ತಿತ್ತು. The Vedic rituals like Ashwamedha, Vajpaya and Rajasuya yagas were performed with all splendor. ಅಶ್ವಮೇಧ, ವಾಜಪೇಯ, ರಾಜಸೂಯ ಯಜ್ಞಗಳನ್ನು ಅತ್ಯಂತ ವೈಭೋಗದಿಂದ ಮಾಡಲಾಗುತ್ತಿತ್ತು. Many Vishnu temples were also constructed during the Gupta age. ಗುಪ್ತ ಕಾಲಘಟ್ಟದಲ್ಲಿ ಹಲವಾರು ವಿಷ್ಣು ದೇವಸ್ಥಾನಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತಿತ್ತು. They assumed the title Parama Bhagavata, which indicates their devotion to Lord Vishnu. ಗುಪ್ತರ ಕಾಲದ ರಾಜರುಗಳು ತಮ್ಮನ್ನು ತಾವು ಪರಮ ಭಾಗವತ ಎಂದು ಕರೆಸಿಕೊಳ್ಳುತ್ತಿದ್ದರು. ಅಂದರೆ ಇವರು ವಿಷ್ಣು ಧರ್ಮದ ಅಥವಾ ವೈಷ್ಣವ ಧರ್ಮದ ಆರಾಧಕರಾಗಿದ್ದರು, ವಿಷ್ಣುವನ್ನು ಆರಾಧನೆ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ದೇ ವರ್ಷಿಪ್ಡ್ ಶಿವ ಆ್ಯಂಡ್ ಶಕ್ತಿ, ಅದಷ್ಟೇ ಅಲ್ಲದೆ ಶಿವ ಮತ್ತು ಶಕ್ತಿಯನ್ನು ಕೂಡ ಆರಾಧನೆ ಮಾಡುತ್ತಿದ್ದರು. ನೆಕ್ಸ್ಟ್ ಪಾಯಿಂಟ್ ಈಸ್ ಎಜುಕೇಶನ್. ದೇ ಪೇಯ್ಡ್ ಸ್ಪೆಷಲ್ ಅಟೆನ್ಷನ್ ಟು ಎಜುಕೇಶನ್. ಶಿಕ್ಷಣಕ್ಕೆ ವಿಶೇಷ ಪ್ರೋತ್ಸಾಹವನ್ನು ಕೊಡುತ್ತಿದ್ದರು. There were a number of universities during the Gupta age. The universities attracted not only Indians but also foreign students. ಹಲವಾರು ವಿಶ್ವವಿದ್ಯಾನಿಲಯಗಳು ಗುಪ್ತರ ಕಾಲಘಟ್ಟದಲ್ಲಿ ಸ್ಥಾಪನೆಯಾಗಿತ್ತು. ಈ ವಿಶ್ವವಿದ್ಯಾನಿಲಯಗಳು ಕೇವಲ ಭಾರತದವರನ್ನು ಅಷ್ಟೇ ಅಲ್ಲದೆ ವಿದೇಶದವರನ್ನು ಆಕರ್ಷಿಸಿತ್ತು. The Takshashila, Nalanda, Ajanta and Saranatha were well-known Gupta universities. Takshashila, Nalanda, ಅಜಂತ ಮತ್ತು ಸಾರನಾಥ ವಿಶ್ವವಿದ್ಯಾನಿಲಯಗಳು ಪ್ರಮುಖವಾದ ವಿಶ್ವವಿದ್ಯಾನಿಲಯಗಳಾಗಿತ್ತು. ಪಾಟಲಿಪುತ್ರ and Vallabi were great centers of education. ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಮುಖವಾದ ಶೈಕ್ಷಣಿಕ ಕೇಂದ್ರವಾಗಿತ್ತು. The important subjects were Puranas, literature, philosophy,
ಅರ್ಥಮೆಟಿಕ್, ಅಸ್ಟ್ರಾಲಜಿ ಆ್ಯಂಡ್ ಸೈನ್ಸ್. ಪ್ರಮುಖವಾದ ಭಾಷೆಗಳು ಅಥವಾ ಪ್ರಮುಖವಾದ ವಿಷಯಗಳ ಯಾವುದನ್ನು ಬೋಧಿಸಲಾಗುತ್ತಿತ್ತು ಅಂತ ಹೇಳಿ ಅಂದರೆ, ಅಥವಾ ಪ್ರಮುಖವಾಗಿ ಯಾವ ವಿಷಯವನ್ನು ಬೋಧಿಸಲಾಗುತ್ತಿತ್ತು ಅಂತ ಹೇಳಿದರೆ, ಪುರಾಣ, ಸಾಹಿತ್ಯಗಳನ್ನು, ತತ್ವಶಾಸ್ತ್ರವನ್ನು, ಭೂಗೋಳಶಾಸ್ತ್ರವನ್ನು, ಖಗೋಳಶಾಸ್ತ್ರವನ್ನು, ಜ್ಯೋತಿಷ್ಯ ಶಾಸ್ತ್ರವನ್ನು, ವಿಜ್ಞಾನವನ್ನು ಬೋಧಿಸಲಾಗುತ್ತಿತ್ತು. The first one is Taxashila image. ಇದು ತಕ್ಷಶಿಲಾ ಇಮೇಜ್. And the second one is ನಳಂದ ಇಮೇಜ್. ಎರಡನೇದು ನಳಂದ ವಿಶ್ವವಿದ್ಯಾಲಯದ ಚಿತ್ರ. Next point is literature. The religious literature, including the Vedas, which were in the form of hymns, were brought into writing during the Gupta period. ಧಾರ್ಮಿಕ ಸಾಹಿತ್ಯಗಳು, ವೇದಗಳು, ಅದರಲ್ಲೂ ಕೂಡ ಶ್ಲೋಕಗಳು ಬರವಣಿಗೆಯ ರೂಪಕ್ಕೆ ಬಂದವು. ಗುಪ್ತರ ಕಾಲಘಟ್ಟದಲ್ಲಿ ಶ್ಲೋಕಗಳು ಬರವಣಿಗೆಯ ರೂಪಕ್ಕೆ ಬಂದವು. The Gupta age is called golden age of Sanskrit literature. ಗುಪ್ತರ ಕಾಲಘಟ್ಟದ ಸಂಸ್ಕೃತ ಸಾಹಿತ್ಯವನ್ನು ಸುವರ್ಣ ಯುಗ ಎಂದು ಕರೆಯುತ್ತಾರೆ. There were Navaratnas in the court of Chandragupta II. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳು ಎನ್ನುವ ಕವಿಗಳಿದ್ದರು. ಅಂದ್ರೆ 9 ರತ್ನ ಎನ್ನುವ ಕವಿಗಳಿದ್ದರು. ರತ್ನ ಅಂತ ಹೇಳಿದ್ರೆ ಅತ್ಯಮೂಲ್ಯವಾದುದು. 9 ಕವಿಗಳಿದ್ದರು, ಅಂದ್ರೆ ಅವರನ್ನು ನವರತ್ನಗಳು ಅಂತ ಹೇಳಿ ಕರೀತಾರೆ. Among them, Kalidasa was a great poet and dramatist of ancient India. ಕಾಳಿದಾಸ ಅವರಲ್ಲಿ ಪ್ರಮುಖವಾದರು. ಇವರು ಶ್ರೇಷ್ಠ ಕವಿ, ಒಬ್ಬ ನಾಟಕಕಾರ ಕೂಡ ಆಗಿದ್ದಾನೆ. He wrote famous dramas like ಮಾಳವಿಕಾಗ್ನಿಮಿತ್ರ, ವಿಕ್ರಮವಂಶೀಯ, ಶಕುಂತಲ. ಇವರ ಶ್ರೇಷ್ಠ ನಾಟಕಗಳು ಶಕುಂತಲ, ವಿಕ್ರಮವಂಶೀಯ, ಮಾಳವಿಕಾಗ್ನ ಮಿತ್ರ. The great epics like Raghuvanಶ and Kumar Sambhava and the lyrical poems like Meghaduta and Ritisamhara. ಇವರ ಶ್ರೇಷ್ಠ ಮಹಾಕಾವ್ಯಗಳು ರಘುವಂಶ, ಕುಮಾರ ಸಂಭವ. ಅಷ್ಟೇ ಅಲ್ಲದೆ ಲಿರಿಕಲ್ ಸಾಹಿತ್ಯಗಳಾದಂತಹ ಮೇಘದೂತ ಮತ್ತು ರಿತುಸಂಹಾರ ಇವರ ಪ್ರಮುಖ ಕೃತಿಗಳಾಗಿರುತ್ತದೆ. ಇಂಪಾರ್ಟೆಂಟ್ ಸ್ಕಾಲರ್ಸ್ ಅಂಡ್ ದೇರ್ ವರ್ಕ್ಸ್. ಪ್ರಮುಖವಾದ ಸಾಹಿತ್ಯಗಳು ಮತ್ತು ಅದರ ಕರ್ತೃಗಳು ಯಾರು ಅಂತ ನೋಡೋದಾದ್ರೆ, ಶೂದ್ರಕ ರೋಟ್ ಮೃಚಕಟಿಕ, ಭಾರವಿ ರೋಟ್ ಕಿರಾತಾರ್ಜುನೇಯಂ, ವಿಶಾಖದತ್ತ ರೋಟ್ ಮುದ್ರ ರಾಕ್ಷಸ ಅಂಡ್ ದೇವಿ ಚಂದ್ರಗುಪ್ತಂ, ವಿಷ್ಣು ಶರ್ಮಾ ರೋಟ್ ಪಂಚತಂತ್ರ, ಚರಕ ರೋಟ್ ಚರಕ ಸಂಹಿತೆ, ಸುಶ್ರುತ ರೋಟ್ ಸುಶ್ರುತ ಸಂಹಿತೆ, ಅಮರಸಿಂಹ ರೋಟ್ ಅಮರ ಕೋಶ. Next point is science and technology. The tremendous progress was achieved in the fields of science, mathematics, astronomy, medicine, and metallurgy. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯಮೋಘವಾದಂತಹ ಬೆಳವಣಿಗೆಯನ್ನು ಗುಪ್ತರ ಕಾಲವು ಕಂಡಿತ್ತು. ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಔಷಧಿ ಶಾಸ್ತ್ರ, ಲೋಹಶಾಸ್ತ್ರ, ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರಗಳು ಬೆಳವಣಿಗೆಯನ್ನು ಕಂಡಿತ್ತು. ಆರ್ಯಭಟ was the greatest mathematician and astronomer of the spirit. ಆರ್ಯಭಟ ಗುಪ್ತರ ಕಾಲಘಟ್ಟದ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞರಾಗಿದ್ದರು. He discussed in his book Surya Siddhanta as to how the earth revolves on its axis and
as to how lunar and solar eclipse occur. ಆರ್ಯಭಟನ ಸೂರ್ಯ ಸಿದ್ಧಾಂತ ಕೃತಿಯು ಭೂಮಿ ತನ್ನ ಕಕ್ಷೆಯಲ್ಲಿ ಹೇಗೆ ಸುತ್ತುತ್ತದೆ ಮತ್ತು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಹೇಗೆ ಆಗುತ್ತದೆ ಎಂಬುದನ್ನು ತಿಳಿಸುತ್ತದೆ. His another work, Aryabhatiya. This Aryabhatiya was his another book. Aryabhatiya was his another book. He has described about the decimal system in this work. ಆರ್ಯಭಟೀಯ ಕೃತಿಯು ದಶಮಾನ ಪದ್ಧತಿಯನ್ನು ಅಥವಾ ದಶಮಾಂಶ ಪದ್ಧತಿಯನ್ನು ತಿಳಿಸುತ್ತದೆ. ಇದು ಆರ್ಯಭಟ ರವರ ಚಿತ್ರ. The Surya Siddhanta work says about how Earth revolves around the sun. ಸೂರ್ಯ ಸಿದ್ಧಾಂತ ಕೃತಿಯು ಭೂಮಿ ಹೇಗೆ ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಹೇಳುತ್ತದೆ. ಅದರ ಇಮೇಜ್ ಅನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್, ಹೌ ಲೂನಾರ್ ಅಂಡ್ ಸೋಲಾರ್ ಎಕ್ಲಿಪ್ಸ್ ಆಕರ್, ಹೇಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವಾಗುತ್ತದೆ ಎಂಬುದನ್ನು ಸೂರ್ಯ ಸಿದ್ಧಾಂತ ಕೃತಿಯು ಹೇಳುತ್ತದೆ. ಅದರ ಇಮೇಜ್ ಅನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಬ್ರಹ್ಮಗುಪ್ತ ವಾಸ್ ಅನದರ್ ಮ್ಯಾಥಮೆಟಿಷಿಯನ್. ಬ್ರಹ್ಮಗುಪ್ತ ಆಗಿನ ಕಾಲದ ಇನ್ನೊಬ್ಬ ಗಣಿತಶಾಸ್ತ್ರಜ್ಞ. ಹಿ ಶೋಡ್ ದಿ ಇಂಪಾರ್ಟೆನ್ಸ್ ಆಫ್ ಝೀರೋ, ಸೊನ್ನೆಯ ಮಹತ್ವವನ್ನು ಇವರು ತಿಳಿಸುತ್ತಾರೆ. ವರಹಮಿಹಿರ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ದಿಸ್ ಏಜ್. ಹಿ ರೋಟ್ ಪಂಚಸಿದ್ಧಾಂತಿಕ, ಬೃಹತ್ ಜಾತಕ ಅಂಡ್ ಲಘು ಜಾತಕ. ವರಹಮಿಹಿರ ಇನ್ನೊಬ್ಬ ಶ್ರೇಷ್ಠ ವಿಜ್ಞಾನಿ. ಇವರ ಕೃತಿ ಪಂಚಸಿದ್ಧಾಂತಿಕ, ಬೃಹತ್ ಜಾತಕ ಮತ್ತು ಲಘು ಜಾತಕ. ದ ಬೃಹತ್ ಸಂಹಿತೆ ಆಫ್ ವರಹಮಿಹಿರ deals with the movements of heavenly bodies. ಈ ಬೃಹತ್ ಸಂಹಿತೆ ಎನ್ನುವಂತಹ ವರಹಮಿಹಿರನ ಕೃತಿಯು ಆಕಾಶಕಾಯಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಇನ್ ದಿ ಫೀಲ್ಡ್ಸ್ ಆಫ್ ಮೆಡಿಸಿನ್, ಚರಕ ರೋಟ್ ಚರಕ ಸಂಹಿತೆ, ಸುಶ್ರುತ ರೋಟ್ ಸುಶ್ರುತ ಸಂಹಿತೆ. ಔಷಧಿ ಕ್ಷೇತ್ರದಲ್ಲಿ ಚರಕ ಸಂಹಿತೆ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಸುಶ್ರುತ ಸಂಹಿತೆ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಇದು ವರಹಮಿಹಿರನ ಇಮೇಜ್ ನೀವು ನೋಡ್ತಾ ಇದ್ದೀರಿ. ವರಹಮಿಹಿರನ ಇಮೇಜ್ ಮೇಲೆ ಎದ್ದು ಬ್ರಹ್ಮಗುಪ್ತನ ಇಮೇಜ್. ದೆನ್ ಸುಶ್ರುತ, ಚರಕ. ಧನ್ವಂತರಿ was regarded as the father of Indian medicine or Ayurveda, the father of Ayurveda. ಧನ್ವಂತರಿಯವರನ್ನು ಭಾರತದ ಔಷಧಿ ಶಾಸ್ತ್ರದ ಪಿತಾಮಹ ಅಥವಾ ಆಯುರ್ವೇದದ ಪಿತಾಮಹ ಅಂತ ಹೇಳಿ ಕರೀತಾರೆ. ವಾಗ್ಭಟ ರೋಟ್ ಅಷ್ಟಾಂಗ ಸಂಗ್ರಹ. ವಾಗ್ಭಟ ಅಷ್ಟಾಂಗ ಸಂಗ್ರಹ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ದ ಮೇರುಹಳ್ಳಿ ಐರನ್ ಪಿಲ್ಲರ್ discovered near Delhi is an outstanding example of their metallurgical skill. ದೆಹಲಿಯ ಬಳಿಯ ಮೇರಹಳ್ಳಿಯಲ್ಲಿ ಪತ್ತೆಯಾದ ಕಬ್ಬಿಣದ ಸ್ತಂಭ ಶಾಸನವು ಗುಪ್ತರ ಕಾಲದ ಲೋಹಶಾಸ್ತ್ರದ ಪರಿಣಿತಿಯನ್ನು ತಿಳಿಸುತ್ತದೆ. It is a miracle that even after being exposed to sun and rain for centuries, the iron pillar has not rusted. ಈ ಮೇರಹಳ್ಳಿಯ ಐರನ್ ಪಿಲ್ಲರ್ ಶಾಸನದ ಮಹತ್ವ ಏನೆಂದರೆ, ಹಲವು ಶತಮಾನಗಳ ಕಾಲ ಸೂರ್ಯನ ಬೆಳಕಿಗೆ ಮಳೆಗೆ ಒಳಗಾಗಿದ್ದರೂ ಕೂಡ ಇವತ್ತಿಗೂ ತುಕ್ಕು ಹಿಡಿದಿಲ್ಲ. ಇದು ಗುಪ್ತರ ಕಾಲದ ಲೋಹಶಾಸ್ತ್ರದ ಪರಿಣಿತಿಯನ್ನು ತಿಳಿಸುತ್ತದೆ. ಕಾಣ್ತಾ ಇದ್ರಿ ಮೇರಹಳ್ಳಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ನೆಕ್ಸ್ಟ್, ಆರ್ಟ್ ಅಂಡ್ ಆರ್ಕಿಟೆಕ್ಚರ್. The basic structural features of
Indian temple architecture were developed during the Gupta period. Mathura, Banaras, Patna, Udayagiri, Devagraha were the centers of their artistic activity. Mathura, Banaras, Patna, ಉದಯಗಿರಿ, ದೇವಗೃಹ ಮುಂತಾದ ಪ್ರದೇಶದಲ್ಲಿ ಗುಪ್ತರ ಕಾಲಘಟ್ಟದ ವಾಸ್ತುಶಿಲ್ಪವನ್ನು ನಾವು ನೋಡಬಹುದು. ದಶಾವತಾರ ಟೆಂಪಲ್ ಆಫ್ ದೇವಗ್ರಹ ವಾಸ್ ದಿ ಫಸ್ಟ್ ಟೆಂಪಲ್ ಆಫ್ ಗುಪ್ತಾ ಪೀರಿಯಡ್. ದೇವಗ್ರಹದಲ್ಲಿ ಇರುವಂತಹ ದಶಾವತಾರ ದೇವಸ್ಥಾನ ಗುಪ್ತರ ಮೊದಲ ದೇವಸ್ಥಾನವಾಗಿದೆ. ಶಿವ ಟೆಂಪಲ್ ಆಫ್ ಭೂಮಾರ, ಬ್ರಿಕ್ ಟೆಂಪಲ್ ಆಫ್ ಬಿಟ್ಟಿಂಗಾಂವ್ were the other temples of Guptas. ಭೂಮಾರದಲ್ಲಿರುವ ಶಿವ ದೇವಸ್ಥಾನ, ಬಿಟ್ಟಿಂಗಾವ್ನಲ್ಲಿರುವಂತಹ ಇಟ್ಟಿಗೆ ದೇವಸ್ಥಾನ ಗುಪ್ತರ ಇನ್ನುಳಿದಂಥ ಪ್ರಮುಖ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಿ ಶಿವ ಟೆಂಪಲ್. ನೆಕ್ಸ್ಟ್ ಒನ್ ಈಸ್ ದಶಾವತಾರ ಟೆಂಪಲ್. The Sultanganj Buddha statue of 7.5 feet height is now preserved in the Museum of Birmingham. ಗುಪ್ತರ ಕಾಲಘಟ್ಟದ 7.5 ಅಡಿಯ ಬುದ್ಧನ ಮೂರ್ತಿ ಸುಲ್ತಾನ್ ಗಂಜ್ನಲ್ಲಿ ಪತ್ತೆಯಾಗಿದೆ. ಇದನ್ನು ಇವತ್ತು ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಡಲಾಗಿದೆ. The finest examples of Gupta paintings are on the walls of Bagh near Gwalior. ಗ್ವಾಲಿಯರ್ನ ಬಳಿಯ ಬಾಗ್ನ ಗೋಡೆಗಳ ಮೇಲೆ ಬಿಡಿಸಿದ ಚಿತ್ರ ಗುಪ್ತರ ಕಾಲದ ಚಿತ್ರಕಲೆಯ ಮಹತ್ವವನ್ನು ತಿಳಿಸುತ್ತದೆ. Gupta rulers built many cave temples in Ajanta. ಅಜಂತಾದಲ್ಲಿ ಹಲವು ಗುಹಾಂತರ ದೇವಸ್ಥಾನಗಳನ್ನು ಗುಪ್ತರು ನಿರ್ಮಿಸಿದ್ದಾರೆ. The Gupta painters painted the scenes from the life of Buddha. ಗುಪ್ತ ಕಾಲದ ಚಿತ್ರಕಲಾಕಾರರು ಬುದ್ಧನ ಜೀವನವನ್ನು ತಿಳಿಸುವ ಚಿತ್ರವನ್ನು ಬಿಡಿಸಿದ್ದಾರೆ. The paintings of mother and child in a cave 17th is quite realistic and beautiful among the Ajanta paintings. ಅಜಂತಾ ಚಿತ್ರಕಲೆಗಳಲ್ಲಿ 17ನೇ ಗುಹೆಯಲ್ಲಿ ಪತ್ತೆಯಾದ ತಾಯಿ ಮತ್ತು ಮಗುವಿನ ಚಿತ್ರ ಬದುಕಿಗೆ ಅಥವಾ ಜೀವನಕ್ಕೆ ಬಹಳ ಹತ್ತಿರವಾಗಿದೆ, ನೈಜತೆಯಿಂದ ಕೂಡಿದೆ. ಮದರ್ ಅಂಡ್ ಚೈಲ್ಡ್ನ ಇಮೇಜ್ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಒನ್ ಈಸ್ ಸುಲ್ತಾನ್ ಗಂಜ್ನಲ್ಲಿ ಪತ್ತೆಯಾದ ಬುದ್ಧನ ಸ್ಟ್ಯಾಚ್ಯೂ. ಪ್ರೆಸೆಂಟ್ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿ ಇದನ್ನು ಸಂಗ್ರಹಿಸಲಾಗಿದೆ. ಅಜಂತಾದ ಗುಹಾಂತರ ದೇವಸ್ಥಾನ. ಇದು ಬುದ್ಧನ ಜೀವನವನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಚಿತ್ರ. So I will stop today's class. We will meet tomorrow onwards.